ದೋಸೆ ಹಿಟ್ಟು ಹೊದಿಕೆ ಬರಲ್ಲ ಅನ್ನೋದಕ್ಕೆ ಈ ಟಿಪ್ಸ್ ಫಾಲೋ ಮಾಡಿ. ಮತ್ತು ಪಾತ್ರೆ ತೊಳೆಯೋದು ಈಸಿ, ಸೋಪ್ ಲಿಕ್ವಿಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾನು ದೋಸೆ ಹಿಟ್ಟು ಯಾವ ರೀತಿ ಹೊದಿಕೆ ಬರೋದಂತ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಈಗಂತೂ ಚಳಿಗಾಲ ಅಲ್ವಾ, ಚಳಿ ಮತ್ತು ಬಿಸಿಲಿಲ್ಲ ಅಂತಂದರೆ ಈ ರೀತಿ ಉದುಕು ಬರಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ, ಅದರಲ್ಲೂ ನನ್ನ ಕೈಯಲ್ಲಂತೂ ಉದುಕೆ ಬರಲ್ಲ. ನಾನು ಇದೇ ರೀತಿ ನಾನು ಯಾವಾಗಲೂ ರೆಡಿ ಮಾಡ್ತಾ ಇರೋದು ಫ್ರೆಂಡ್ಸ್. ಈಗ ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹಿಟ್ಟು ರುಬ್ಬಿದ ತಕ್ಷಣ ಒಂದು ಬೌಲ್ಗೆ ಹಾಕಬೇಕು. ಒಂದು ಬೌಲ್ಗೆ ಹಾಕಿದ ತಕ್ಷಣ ಈ ಥರ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಈ ರೀತಿ ಮಾಡ್ಕೋಬೇಕು. ನಾವು ಡಬಲ್ ಬಾಯ್ಲಿಂಗಲ್ಲಿ ಜಾಸ್ತಿ ಅಂದರೆ ತುಂಬ ಬಿಸಿ ಮಾಡೋಕ್ಕೆ ಹೋಗ್ಬಾರ್ದು, ಮೀಡಿಯಮಾಗಿ ಸ್ವಲ್ಪ ಗಟ್ಟಿಯಾಗೋ ರೀತಿ ಬಿಸಿ ಆದರೆ ಸಾಕು. ಈ ರೀತಿ ಬಿಸಿ ಮಾಡ್ಕೊಂಡು ನಾವು ರುಬ್ಬಿಟ್ಟಿರ್ತೀವಲ್ಲ ಆ ಹಿಟ್ಟಿಗೆ ಇದನ್ನು ಹಾಕಬೇಕು. ಹಾಗಾದರೆ ಅದು ಚೆನ್ನಾಗಿ ಉಕ್ಕಿ ಬರುತ್ತೆ. ಮತ್ತು ಅದು ಇಡ್ಲಿ ಕೂಡ ಮತ್ತು ದೋಸೆ ಎಲ್ಲ ಚೆನ್ನಾಗಿ ಕ್ರಿಪ್ಸಿಯಾಗಿ ಬರುತ್ತೆ. ದೋಸೆ ಕೂಡ ಮತ್ತು ಇಡ್ಲಿ ಕೂಡ ಸಾಫ್ಟಾಗಿ, ತುಂಬ ಉದುಗಿದಷ್ಟು ಇಡ್ಲಿ ಮತ್ತು ದೋಸೆ ಎಲ್ಲ ಸಾಫ್ಟಾಗಿ ಬರುತ್ತಲ್ವ ಫ್ರೆಂಡ್ಸ್. ಈಗ ನಾನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾವು ಓವರ್ ನೈಟು ಇಡಬೇಕು. ಓವರ್ ನೈಟ್ ಇಟ್ಟ ತಕ್ಷಣ ಬೆಳಗ್ಗೆ ಎದ್ದು ಇಡ್ಲಿ ದೋಸೆ ಅಥವಾ ಇಡ್ಲಿ ಮಾಡಿ ಅಥವಾ ದೋಸೆನಾದ್ರು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ. ಮತ್ತೊಂದು ಟಿಪ್ಸ್ ಬಂದು, ನಾವು ಪಾತ್ರೆ ತೊಳೆಯೋ ಲಿಕ್ವಿಡು, ನಾನಿಲ್ಲಿ ಅರ್ಧ ಲೀಟ್ರಾಗಷ್ಟು ನೀರು ತಗೊಂಡಿದ್ದೀನಿ. ಅರ್ಧ ಲೀಟ್ರ್ ನೀರು ಕಾಯೋಕ್ಕೆ ಇಟ್ಬಿಟ್ಟು 2 ಸಾಂಪು ತಗೊಂಡಿದ್ದೀನಿ. ನೀವು ಸಾಂಪು ಯಾವುದಾದ್ರೂ ಹಾಕ್ಬೋದು, ಕ್ಲೀನಿಂಗ್ ಪ್ಲಸ್ ಅಥವಾ ಯಾವುದಾದ್ರೂ ಸಾಂಪು ಹಾಕ್ಬೋದು. ನನ್ನ ಹತ್ರ ಕಾರ್ತಿಕ ಸಾಂಪಿತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ನೀವು ಕ್ಲೀನಿಂಗ್ ಪ್ಲಸ್ ಹಾಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. 2 ಕಟ್ ಮಾಡಿ ಈ ರೀತಿ ಕಾಯುತ್ತಿರುವ ನೀರಿಗೆ ಹಾಕಬೇಕು. ಈ ನೀರಿಗೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾವು ಈ ರೀತಿ ಲಿಕ್ವಿಡ್ ಮಾಡಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ಅಥವಾ ತಿಂಗ್ಳುಗಟ್ಟಲೆ ಇಟ್ಕೋಬೋದು ಫ್ರೆಂಡ್ಸ್. ಇದು ನಾವು ಹೊರಗಡೆಯಿಂದ ತಗೊಬರೋದು ಕೂಡ ಉಳಿತಾಯ ಆಗುತ್ತೆ. ದುಡ್ಡು ಕೂಡ ಉಳಿತಾಯ ಆಗುತ್ತೆ. ಈಗ ನಾನು 1-2 ಸ್ಪೂನು ಸೋಡಾ ಹಾಕೊಂಡಿದ್ದೀನಿ, ಅಡುಗೆ ಸೋಡಾ ಹಾಕೊಂಡಿದ್ದೀನಿ. ಹಾಗೆ ಪುಡಿ ಉಪ್ಪು ಕೂಡ ಹಾಕೊಂಡಿದ್ದೀನಿ. ಈಗ ನಾವು ನಿಂಬೆಹಣ್ಣು ತಂದಿರ್ತೀವಿ, ಅದು ತುಂಬ ದಿನಗಳು ಮಡಗಿದ್ರೆ ನೋಡಿ ಈ ರೀತಿ ಕಪ್ಪಾಗಿರುತ್ತಲ್ವ, ಆ ನಿಂಬೆಹಣ್ಣು ಬೇಯಿಸಾಕೋ ಬದಲು ಈ ರೀತಿ ರೀಯೂಸ್ ಕೂಡ ಮಾಡ್ಕೋಬೋದು. ಈ ರೀತಿ ನಾನು 1 ನಿಂಬೆಹಣ್ಣು ಹಾಕೊಂಡಿದ್ದೀನಿ ಕುದಿಯೋ ನೀರಿಗೆ. ಈ ರೀತಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುದಿಸಬೇಕು. ಚೆನ್ನಾಗಿ ಕುದಿಸಿದ ತಕ್ಷಣ ಬಿಸಿ ಆರಕ್ಕೆ ಬಿಡಬೇಕು. ನಾವು ಲಿಕ್ವಿಡ್ ಇಲ್ಲದೇ ಅಥವಾ ಪಾತ್ರೆ ತೊಳೆಯೋಕ್ಕೆ ಸೋಪ್ ಇಲ್ಲದೇ ನಾವು ಪಾತ್ರೆ ಬೆಳಗಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ ಲಿಕ್ವಿಡ್ ಮಾಡಿ ಇಟ್ಕೋಬೇಕು. ತುಂಬ ದಿನಗಳು ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಚೆನ್ನಾಗಿ ಕ್ಲೀನ್ ಕೂಡ ಆಗುತ್ತೆ. ನಾನೀಗ ಎಲ್ಲ ನೋಡಿ ಯಾವ ಥರ ಮೇಲೆ ನೊರೆ ಬಂದಿದೆ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಕ್ಲೀನಾಗಿ ಎಲ್ಲ ಪಾತ್ರೆಗಳು ಫಲ ಅಂತ ಉಳಿಯುತ್ತೆ. ತುಂಬ ಸೋಡಾ ಎಲ್ಲ ಹಾಕಿದ್ದೀವಿ ಮತ್ತು ಉಪ್ಪು ಹಾಕಿರೋದ್ರಿಂದ ಬ್ಯಾಕ್ಟೀರಿಯಾ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನಾವೇ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ಕೆಮಿಕಲ್ ರಹಿತ ಲಿಕ್ವಿಡ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾವುದೇ ನಾವು ಸೋಪ್ ಹಾಕೊಂಡಿಲ್ಲ, ಸಾಂಪು ಒಂದು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಸರಿ. ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ಈಗ ನಾನು ಬಿಸಿ ಆರಕ್ಕೆ ಬಿಟ್ಟು, ಬಿಸಿ ಆರಿದ ನಂತರ ನೋಡಿ ಈ ರೀತಿ ಒಂದು ಬಾಟಲ್ಗೆ ಹಾಕಿ ಇಟ್ಕೊಂಡ್ರೆ ನಮಗೆ ತುಂಬ ದಿನಗಳು ಈ ರೀತಿ ಚೆನ್ನಾಗಿರುತ್ತೆ ಲಿಕ್ವಿಡು. ಏನು ಸ್ಮೆಲ್ಲು ಬರಲ್ಲ, ಏನೂ ಬರಲ್ಲ. ನೋಡಿ ಇಲ್ಲೇ ನಾನು ಪಾತ್ರೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ನೊರೆ ಬಂದಿದೆಯಲ್ಲ, ತುಂಬ ಚೆನ್ನಾಗಿ ನೊರೆ ಬಂದಿದೆ. ಸೋಡಾ ಮತ್ತು ನಿಂಬೆಹಣ್ಣು ಮತ್ತು ಉಪ್ಪು ಇರೋದ್ರಿಂದ ಎಷ್ಟೇ ಬ್ಯಾಕ್ಟೀರಿಯಾಗಳಿದ್ರೂ ಕೂಡ ಸತ್ತೋಗುತ್ತೆ ಫ್ರೆಂಡ್ಸ್. ಅದು ಅಲ್ಲದೆ ಬಿಸಿನೀರಲ್ಲಿ ಕುದಿಸಿರ್ತೀವಲ್ಲ, ಆ ಸಾಂಪು ಸ್ಮೆಲ್ ಕೂಡ ಬರಲ್ಲ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸೋದಂತೂ ಮರಿಬೇಡಿ. ಹಾಗೆ ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ನಿಮ್ಮ ಮುಂದೆನೇ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನೊರೆ ನಾವು ವಿಮ್ ಜೆಲ್ ಲಿಕ್ವಿಡ್ ಬರುತ್ತಲ್ಲ, ಅದೇ ಥರ ಲಿಕ್ವಿಡ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಅದೇ ಸಾಂಪು ಮಾತ್ರ 2 ಹಾಕ್ಬೇಕು ನೀವು, ಹಾಗಾದರೆ ಈ ಥರ ನೊರೆ ಬರುತ್ತೆ, ಇಲ್ಲಾಂದರೆ ಬರಲ್ಲ ಫ್ರೆಂಡ್ಸ್. ಆಮೇಲೆ ಸಾಂಪು ಸ್ಮೆಲ್ ಇರುತ್ತೆ ಅಂತ ಡೌಟ್ ಇರ್ಬೋದು, ಆದರೆ ಸ್ಮೆಲ್ ಬರಲ್ಲ. ಯಾಕಂದರೆ ಕುದಿಸಿ ಇರ್ತೀವಲ್ಲ, ಅದರಿಂದ ಸಾಂಪು ಸ್ಮೆಲ್ಲು ಯಾವುದೇ ಕಾರಣಕ್ಕೆ ಬರಲ್ಲ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನೋಡಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.